ನಿತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠವಂಶಜೌ ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅಶ್ವತ್ಥಾಮಾ ಬಲಿರ್ವ್ಯಾಸೋ ಹನುಮಾಂಶ್ಚ ವಿಭೀಷಣಃ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ. ಸಪ್ತೈತಾನ್ ಪ್ರಥಮಂ ನತ್ವಾ ಮಾರ್ಕಂಡೇಯಮಥಾಷ್ಟಮಂ ಜೀವೇದ್ವರ್ಷಶತಂ ಸಾಗ್ರಂ ಅಪಮೃತ್ಯುವಿವರ್ಜಿತಃ. ಮಾರ್ಕಂಡೇಯ ಮಹಾಭಾಗ ಸಪ್ತಕಲ್ಪಾಂತಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಿ ಮೇ ಮುನಿಪುಂಗವ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಮೃತ್ಯುಂಜಯ ಅಂತ ರುದ್ರದೇವರಿಗೆ ಹೆಸರು. ಉಗ್ರರಥ ಅಂತ ಮತ್ತೊಂದು ಹೆಸರು. ಮೃತ್ಯುವನ್ನು ನಿಯಂತ್ರಿಸತಕ್ಕಂಥವ ಅನ್ನೋದು ಮೃತ್ಯುಂಜಯ ಶಬ್ದದ ಅರ್ಥ. ಮಾರ್ಕಂಡೇಯ ಮಹರ್ಷಿಗಳಿಗೆ ಬಾಲ್ಯದಲ್ಲೇ ಮೃತ್ಯು ಸಂಪ್ರಾಪ್ತವಾಗಿದೆ ಅನ್ನುವುದು ವಿಧಿಲಿಖಿತವಾಗಿ ಸಂಸೂಚಿತವಾಗಿದ್ದಾಗ ರುದ್ರದೇವರ ಅನುಗ್ರಹದಿಂದ ಅವರು ದೀರ್ಘಾಯುಷ್ಮಂತರಾಗುವ ಒಂದು ಅವಕಾಶ ಪ್ರಾಪ್ತಿಯಾಯಿತು. ಇವತ್ತು ಯಾರಾದರೂ ನನಗೆ ಆಯುಷ್ಯ ಬೇಕು ಅಂತ ಅವರ ಹತ್ರ ಕೇಳಿದರೆ ನಾನೇ ಕೊಡ್ತೇನೆ ಅಂತ ಕೊಡುವವರು ಮಾರ್ಕಂಡೇಯರು. ಒಂದು ಕಾಲದಲ್ಲಿ ನವವರ್ಷಾಯುಷಂ ಪ್ರಾಪ್ಯ ಅಂದರೆ 9 ವರ್ಷದ ಆಯುಷ್ಯ ಅಂತ ನಿರ್ಧರಿತವಾಗಿತ್ತು. ಅಂಥದ್ದು ದೀರ್ಘಾಯುಷ್ಯ ಅವರಿಗೆ ಪಡೆಯುವುದಕ್ಕೆ ಭಗವದ್ಭಕ್ತರ ಆಶೀರ್ವಾದ ಮತ್ತು ರುದ್ರದೇವರ ಅನುಗ್ರಹ ಕಾರಣವಾಯಿತು ಅಂತ ಮಾರ್ಕಂಡೇಯರ ಕಥೆ ತುಂಬ ವಿಸ್ತಾರವಾಗಿ ಬೇರೆ ಬೇರೆ ಪುರಾಣಗಳಲ್ಲಿ ನಿರೂಪಿತವಾಗಿದೆ. ಮಾರ್ಕಂಡೇಯ ಸಹಿತರಾಗಿ 8 ಜನ ಚಿರಜೀವಿಗಳು, ಅಂದರೆ 7 ಚಿರಜೀವಿಗಳು, 8ನೆಯವರು ಮಾರ್ಕಂಡೇಯರು. ಇವರನ್ನು ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಸ್ಮರಿಸಿಕೊಳ್ಳಬೇಕು. ಪ್ರಾತಸ್ಮರಣೀಯವಾದಂತಹ ಚಿರಜೀವಿ ವ್ಯಕ್ತಿತ್ವ. ಯಾರು ಸ್ಮರಿಸಿಕೊಳ್ತಾರೆ ಪ್ರತಿನಿತ್ಯ? ಜೀವೇದ್ ವರ್ಷಶತಂ ಸಾಗ್ರಂ, ಅವನು ಚಿರಜೀವಿಯಾಗ್ತಾನೆ ಅಂತ. ಚಿರಜೀವಿ ಎನ್ನುವ ಶಬ್ದಕ್ಕೆ ದೀರ್ಘಕಾಲ ಬದುಕುವವ ಅಂತ ಅರ್ಥ. ಯಹ ಶತಂ ಜೀವತಿ ಸಹ ಚಿರಂ ಜೀವತಿ ಅಂತ ಪತಂಜಲಿ ತನ್ನ ಭಾಷ್ಯದಲ್ಲಿ ಬರೀತಾರೆ. ಚಿರಜೀವಿ ಅಂದರೆ ಏನರ್ಥ? ಯಾರು ಮಾನುಷಮಾನದ ಪೂರ್ಣಾಯುಷ್ಯದಲ್ಲಿ ಬದುಕ್ತಾನೋ ಅವನಿಗೆ ಚಿರಂಜೀವಿ ಅಂತ ಹೆಸರು. ಅದರಿಂದ ಮಕ್ಕಳಿಗೆ ನಮಸ್ಕಾರ ಮಾಡಿದರೆ ಆಶೀರ್ವಾದ ಮಾಡುವಾಗ ದೀರ್ಘಾಯುಷ್ಮಾನ್ ಭವ ಇತ್ಯಾದಿ ಆಶೀರ್ವಾದದ ಶಬ್ದ ಇದೆ. ಅದರ ಜೊತೆಗೆ ಚಿರಜೀವಿ ಭವ ಅನ್ನೋ ಆಶೀರ್ವಾದ ಶಬ್ದ ಇದೆ. ಇದಕ್ಕೆ ಅರ್ಥ ಮನುಷ್ಯ ಶರೀರಕ್ಕೆ ಜನನ ಕಾಲದಲ್ಲೇ ಇಷ್ಟು ವಯಸ್ಸು ಅನ್ನುವುದು, ಇಷ್ಟರ ತನಕ ಜೀವನ ಅಂತ ಒಂದು ವ್ಯವಸ್ಥೆ ಮಾಡಿರ್ತದೆ. ಅದು ಒಂದೊಂದು ಶರೀರಕ್ಕೆ ಒಂದೊಂದು ಥರ. ಕೆಲವೊಂದು ಕೀಟಗಳು ಮನುಷ್ಯ ಕಣ್ಣು ಮುಚ್ಚಿ ತೆಗೆಯುವ ಕಾಲ ಏನಿದೆ, ನಿಮೇಷ ಅಂತ ಕರೀತಾರೆ. ನಿಮೇಷ ಅಂತ ಹೇಳಿದರೆ ಕಣ್ಣು ಮುಚ್ಚಿ ತೆಗೆಯುವ ಕಾಲ, ನಿಮಿಷ ಅಲ್ಲ, 60 ಸೆಕೆಂಡುಗಳು ಅನ್ನೋ ಅರ್ಥ ಅಲ್ಲ. ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವ ಕಾಲ ಅಂತ ಹೇಳ್ತೇವಲ್ಲ, ಅದಕ್ಕೆ ನಿಮೇಷ ಕಾಲ ಅಂತ ಹೆಸರು. ಒಂದು ನಿಮೇಷ ಕಾಲದಲ್ಲಿ ಕೆಲವು ಪ್ರಾಣಿಗಳು ತಾವು ಹುಟ್ಟಿ ಮದುವೆಯಾಗಿ ಸಂತಾನೋತ್ಪತ್ತಿ ಮಾಡಿ ಅವರ ಮೊಮ್ಮಕ್ಕಳ ಮುಖ ನೋಡಿ ಸಾಯ್ತಾವಂತೆ. ಎಷ್ಟು ರೆಪ್ಪೆ ಮುಚ್ಚಿ ತೆಗೆಯುವ ಕಾಲದಲ್ಲಿ ಕೆಲವು ಪ್ರಾಣಿಗಳಿಗೆ ಅಷ್ಟು ಚಿಕ್ಕ ಆಯುಷ್ಯದ ಪ್ರಾಣಿಗಳು ಇದ್ದಾವೆ. ಕೆಲವೊಂದು ಪ್ರಾಣಿಗಳು ನೋಡ್ತೇವೆ ನೆಲದಿಂದ ಭರ್ರ ಮೇಲೆ ಬರ್ತವೆ. ಸ್ವೇದ ಜಗಡು ಅಂತ ಅದಕ್ಕೆ ಹೆಸರು. ಒಂದು ಚಿಕ್ಕ ಮಳೆ ಬಂದು ಸೆಕೆ, ನೆಲ ಎಲ್ಲ ಹೊಗೆ ಆಡುವುದಕ್ಕೆ ಪ್ರಾರಂಭಿಸಿದಾಗ ಅಲ್ಲಲ್ಲಿ ನಾವು ಈ ದಂಡ ದೀಪವನ್ನೇನಾದರೂ ಬೆಳಗಿದ್ವಿ ಅಂತಾದರೆ ಎಲ್ಲ ಅದಕ್ಕೆ ಹಾರುವುದಕ್ಕೆ ಮುತ್ತುವುದಕ್ಕೆ ಬರ್ತವೆ ದೀಪದ ಹುಳಗಳು. ಅದು ನೆಲವನ್ನು ಸೀಳಿಕೊಂಡು ಬರತಕ್ಕಂಥದ್ದು. ನೆಲದಲ್ಲಿ ಸೆಕೆ ಜಾಸ್ತಿ ಆದಾಗ ಆ ಸ್ವೇದದಿಂದ ಆವಿರ್ಭವಿಸ್ತಕ್ಕಂತಹ ಪ್ರಾಣಿಗಳು. ಆ ಪ್ರಾಣಿಗಳು ಹೆಚ್ಚು ಅಂತೇಳಿದರೆ ಒಂದು ಗಳಿಗೆ ಅದರ ಜೀವನ ಕಾಲ. ಒಂದು ಗಳಿಗೆ ಅಂತೇಳಿದರೆ ಎಷ್ಟು? 24 ನಿಮಿಷ ಬದುಕ್ತಾರೆ. ಒಂದು ದಿವಸ ಬದುಕುವಂಥದ್ದಿದೆ. ಬೆಕ್ಕುಗಳಿಗೆ 8 ವರ್ಷ ಆಯುಷ್ಯ ಅಂತ ವ್ಯವಸ್ಥೆ ಇದೆ. ನಾಯಿಗಳಿಗೆ 16 ವರ್ಷ ಅಂತ ಆಯುಷ್ಯ ಇದೆ.
ಹಸುಗಳಿಗೆ 26 ವರ್ಷ ಅಂತ ವ್ಯವಸ್ಥೆ ಇದೆ. ಒಂದೊಂದು ಪ್ರಾಣಿಗಳು ಆಯಾ ಶರೀರಗಳಿಗೆ ಅನುಗುಣವಾಗಿ, ಹೇಗೆ ಇವತ್ತು ಅಂಗಡಿಯಲ್ಲಿ ಸಿಗತಕ್ಕಂಥ ಪದಾರ್ಥದಲ್ಲಿ ಕೊನೆಗೆ ಒಂದು ಡೇಟ್ ಹಾಕಿರ್ತಾರಲ್ವ, ಎಕ್ಸ್ಪೈರಿ ಅಂತೇಳಿ, ಹಾಗೆ ಆಯಾ ಶರೀರಕ್ಕೆ ಇಷ್ಟು ಕಾಲ ಅಂತ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಆನೆಗಳಿಗೆ ಮತ್ತು ಮನುಷ್ಯನಿಗೆ 120 ಕೊಟ್ಟಿದ್ದಾರೆ, ಒಂದು ಅವಕಾಶ ಇದೆ. ಜಾಸ್ತಿ ಅಂತೇಳಿದರೆ ಕೂರ್ಮಗಳಿಗೆ 300 ವರ್ಷ. ಆಮೆಗಳು ದೀರ್ಘಾಯುಷ್ಮತ್ತುಗಳು ಅಂತ ಹೆಸರು, 300 ವರ್ಷ ದೀರ್ಘಕಾಲ. ಕಾಗೆಗಳಿಗೆ ಚಿರಜೀವಿ ಅಂತ ಕರೀತಾರೆ, 1000 ವರ್ಷ ಆಯುಷ್ಯ ಅಂತ ಬೇರೆ ಹೇಳುವಂಥದ್ದು ಒಂದಿದೆ, ವಿಮರ್ಶನೀಯವಾದ ವಿಷಯ. ಆದರೆ ಮೂಲಭೂತವಾಗಿ ಪ್ರಾಣಿಗಳಲ್ಲಿ ಆಮೆ ದೀರ್ಘಾಯುಷ್ಮಾನ್, ನಂತರದಲ್ಲಿರತಕ್ಕಂಥದ್ದು ಆನೆಗಳು ಮತ್ತು ಮನುಷ್ಯರು. ಅವುಗಳು 2 ಸಂವತ್ಸರ ಚಕ್ರಗಳಲ್ಲಿ ಆ ಶರೀರಕ್ಕೆ ಬದುಕುವುದಕ್ಕೆ ಅವಕಾಶ ಇದೆ. ಅದು ಪ್ರಾಣಾಯಾಮ ಕ್ರಮದಲ್ಲಿ ಆತ ಸರಿಯಾದ ರೀತಿಯ ಜೀವನವನ್ನು ನಡೆಸಿದಾಗ. ಇಲ್ಲದೆ ಹೋದರೆ 80ರಿಂದ 100 ಅನ್ನೋದು ಸಾಮಾನ್ಯವಾದಂತಹ ಜೀವನ ಯಾತ್ರೆಯ ಪೂರ್ಣಕಾಲ ಅಂತ ಲೆಕ್ಕಾಚಾರ ಇರುವುದು. ಅದಕ್ಕೋಸ್ಕರ ಸಹಸ್ರಚಂದ್ರ ದರ್ಶನ ಶಾಂತಿ ಆಯಿತು ಅಂದರೆ ಪೂರ್ಣ ಜೀವನ ಆಯಿತು ಒಂದು ಹಂತಕ್ಕೆ ಅಂತ ಲೆಕ್ಕ. ಆದರೆ ಆ 120 ವರ್ಷ ಅಂತೇನು ಶಾಸ್ತ್ರ ಹೇಳ್ತದೆ, ಉಪನಿಷತ್ತು ಹೇಳುವಾಗ 116 ವರ್ಷ ಅಂತ ಹೇಳ್ತದೆ. ಅಧಿಕ ಮಾಸವನ್ನು ಸೇರಿಸಿದಾಗ ಅದು 120 ಆಗ್ತದೆ. 116 ವರ್ಷ ಅಂತ ಯಾವ ಲೆಕ್ಕಾಚಾರದಲ್ಲಿ ಹೇಳುವುದು? ಮನುಷ್ಯನ ಜೀವನ ಒಂದು ಯಜ್ಞ. ಯಜ್ಞ ಅಂತಾದರೆ ಅಗ್ನಿಹೋತ್ರದಲ್ಲಿ ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ ಒಂದು ಏಕಾಹ ಯಜ್ಞದಲ್ಲಿ ವ್ಯವಸ್ಥೆ ಇದೆ. ಬೆಳಗ್ಗಿನ ಸವನ ಮನುಷ್ಯನ ಜೀವನದ ಪ್ರಾತಃ ಕಾಲ ಅಂತೇಳಿದರೆ 24 ವರ್ಷ. ಆಮೇಲೆ ಮಧ್ಯಾಹ್ನ ಕಾಲ ಅಂತೇಳಿದರೆ ಮತ್ತೆ 48 ವರ್ಷ. 44 ಸಾಕಾಗ್ತದೆ, 3:2 ಅಂತ ಕರೀತಾರೆ. ಮತ್ತು ಜಾಗತ ಮತ್ತೆ 44 ವರ್ಷ ಅಂದರೆ 24 ಮತ್ತು 44 ಅಂದರೆ 68 ಆಯಿತಾ. 68 ವರ್ಷದ ನಂತರ ಆ ಮನುಷ್ಯನ ಜೀವನದ ಸಾಯಂಕಾಲ ಅಂತ ಅದಕ್ಕೆ ವ್ಯವಸ್ಥೆ, ಸಾಯಂ ಸವನ. ಅದು 48 ವರ್ಷ ಉಂಟು. ಯಾಕೆಂತೇಳಿದರೆ ಉಪನಿಷತ್ತು ಹೇಳುವ ಹಾಗೆ ಗಾಯತ್ರ ಸವನ, ತ್ರೈಷ್ಟುಭ ಸವನ, ಜಾಗತ ಸವನ ಅಂತ ಇದನ್ನು ಕರೀತಾರೆ. ಗಾಯತ್ರಿ ಛಂದಸ್ಸಿಗೆ 24 ಅಕ್ಷರ. ಅದರಿಂದ 24 ವರ್ಷ ಆದರೆ ನಮ್ಮ ಇವತ್ತಿನ ಲೆಕ್ಕಾಚಾರದಲ್ಲಿ ಏಜ್ ಆದರೆ ಕಾಲೇಜ್, ಅದು ಏಜಲ್ಲಿ ಏಜ್ 24 ಆಯಿತು ಅಂತೇಳಿದರೆ ಆವಾಗ ಪ್ರಾತಃ ಕಾಲ ಮುಗಿಯಿತು. ಆ ಪ್ರಾತಃ ಕಾಲ ಏನಿದೆ 24 ವರ್ಷದ ತನಕದ ಜೀವನ, ಅದು ಜ್ಞಾನವನ್ನು ತುಂಬಿಸಿಕೊಳ್ಳುವುದಕ್ಕಿರತಕ್ಕಂಥ ಜೀವನ ಕಾಲ. ಅದೇ ಬ್ರಹ್ಮಚರ್ಯದಲ್ಲಿರಬೇಕಾ, ಪುರುಷರೇ ಆಗಲಿ ಸ್ತ್ರೀಯರೇ ಆಗಲಿ ಒಂದು ಕಾಲದಲ್ಲಿ ಅಲ್ಲಿಯ ತನಕ ಬ್ರಹ್ಮಚರ್ಯವನ್ನು ಅನುಷ್ಠಾನ ಮಾಡ್ತಾಯಿದ್ರು. 8ನೇ ವರ್ಷಕ್ಕೆ ಮದುವೆ ಆಗ್ತಿತ್ತು ಹೆಣ್ಣು ಮಕ್ಕಳಿಗೆ. ಆದರೆ 24 ವರ್ಷದ ತನಕ ಓದ್ತಾ ಇದ್ರು. 8 ವರ್ಷಕ್ಕೆ ಮದುವೆ ಆಗಿ ಗಂಡನ ಹತ್ರ ಓದುವುದು. ಯಾಕೆ? ಗಂಡನ ಮೊದಲ ಪ್ರಯೋಗ ಪಶು. ಗಂಡ ಗುರುಕುಲದಲ್ಲಿ ಅಧ್ಯಯನ ಮಾಡಿ ಬಂದಿರ್ತಾನಲ್ವ, ಅವನು ಓದಿದ್ದನ್ನು ಪಾಠ ಹೇಳಲಿಕ್ಕೆ ಮೊದಲ ಶಿಷ್ಯ ಯಾರು ಅಂದರೆ ಹೆಂಡತಿ. ಅವಳಿಗೆ ಪಾಠ ಎಲ್ಲ ಹೇಳಿ ಆಮೇಲೆ ಮಂಗಳ ಮಾಡಿದ ಮೇಲೆ ಆಮೇಲೆ ಸಂಸಾರ ಪ್ರಾರಂಭ. ಈ ಲೆಕ್ಕಾಚಾರದಲ್ಲಿ ಜೀವನದ ವ್ಯವಸ್ಥೆ ಬ್ರಾಹ್ಮಣ್ಯದಲ್ಲಿ ಒಂದು ಕಾಲದಲ್ಲಿತ್ತು. ಆ 24 ವರ್ಷದಲ್ಲಿ ಜ್ಞಾನವನ್ನು ತುಂಬಿಸಿಕೊಳ್ತಾನೆ. ಅದರಲ್ಲಿ 12 ವರ್ಷ ಋಗ್ವೇದಕ್ಕೋಸ್ಕರ ವಿನಿಯೋಗ ಮಾಡ್ತಾನೆ, ಮತ್ತು 4 ವರ್ಷ ಯಜುರ್ವೇದ ಸಾಮವೇದಗಳನ್ನು ಒಟ್ಟಂತದಲ್ಲಿ ಆತ ಶ್ರೋತ್ರಿಯನಾಗಿ ಅಷ್ಟು ಅಧ್ಯಯನ ಮಾಡಿ 24 ಆದ ಮೇಲೆ ಅಧ್ಯಾಪನ ಮಾಡ್ತಾನೆ. ತಾನು ತಿಳಿದದ್ದನ್ನು ಕಲ್ತದ್ದನ್ನು ಮತ್ತೊಬ್ಬರಿಗೆ ಹೇಳುವುದರ ಮೂಲಕ ಗುರು ಋಣವನ್ನು ಅಪಾಕರಣ ಮಾಡ್ತಾನೆ. ಈ ಮೊದಲ 24 ವರ್ಷ ಓದುವ ಕಾಲ ಉಂಟಲ್ವ, ಅದಕ್ಕೆ ವಸುಗಳು ನಿಯಾಮಕರು ಅಷ್ಟವಸುಗಳು ಅಂತ ಕರೀತಾರೆ. 8 ಜನ ಇದ್ದಾರೆ. ಅಗ್ನಿಯ ಹಾಗಿರ್ತಕ್ಕಂಥವ್ರು, ಬೆಳಕು ಕೊಡತಕ್ಕಂಥವ್ರು. ಅಧ್ಯಯನ ಅಂದರೆ ಅದೊಂದು ಬೆಳಕು. ಬೆಳಕಿಗೆ ಸಂಬಂಧಪಟ್ಟಂತಹ ವಸು, ವಿಭಾವಸು ಅಂದರೆ ವಸು ಅಂತ ಹೇಳಿದರೆ ಬೆಳಕು ಕೊಡುವಂತಹ ಅಗ್ನಿಗಳು. ಆ 8 ಜನ ವಸುಗಳು ಈ 24 ವರ್ಷದಲ್ಲಿ ಇವರನ್ನು ನೋಡಿಕೊಳ್ಳುವರಂತೆ. ಆಮೇಲೆ ಮತ್ತೆ ಗಾಯತ್ರ ಆದಮೇಲೆ ತ್ರಿಷ್ಟುಪ್ ಛಂದಸ್ಸಿಗೆ ಒಂದು ಪಂಕ್ತಿಯಲ್ಲಿ 11 ಅಕ್ಷರ, 4 ಪಂಕ್ತಿಯಲ್ಲಿ 44 ಅಕ್ಷರ. ಆದ್ದರಿಂದ ತ್ರಿಷ್ಟುಪ್ ಛಂದಸ್ಸಿನ 44 ಎಂಬ ಸಂಖ್ಯೆಯ ವಯಸ್ಸು, 24ರಿಂದ 68ರ ತನಕದ ವಯಸ್ಸು. ಅದು ಮಾಧ್ಯಂದಿನ ಸವನ ಅಂತ, ಜೀವನ ಯಜ್ಞದ ಮಧ್ಯದ ಸವನ ಅಂತ ಲೆಕ್ಕ. ಆ ಕಾಲದಲ್ಲಿ ರುದ್ರರು ಅಧಿಪತಿಗಳು. ಅದರಿಂದ ಈ ಷಷ್ಠಿ ಪೂರ್ತಿ ಅದರ ಮಧ್ಯದಲ್ಲೇ ಬರುವುದು. ರುದ್ರ ಸಂಬಂಧಿಯಾದಂತಹ ಕಾಲ. ವಸು, ರುದ್ರ, ಆದಿತ್ಯ. ರುದ್ರರು ಅಂತೇಳಿದರೆ ಏಕಾದಶ ಸಂಖ್ಯೆ ಅವರು, 11 ರುದ್ರರು ಅಂತೇಳಿದರೆ ಅವರು ವಸು ಅನ್ನೋದು ಬೆಳಕಿಗೆ ನಿಯಾಮಕವಾದರೆ ರುದ್ರ ಅನ್ನೋದು ಸ್ವಲ್ಪ ಕತ್ತಲೆಗೆ ನಿಯಾಮಕವಾದದ್ದು. ಕತ್ತಲೆಯನ್ನು ಓಡಿಸುವ ಕಾರಣದಿಂದ ಅದಕ್ಕೆ ರುದ್ರ ಅಂತ ಹೆಸರು. ರುಜಂ ದ್ರಾವಯತೆ ಇತಿ ರುದ್ರ. ರುದ್ರ ಅಂದರೆ ರುಕ್ ಅಂದರೆ ರೋಗ, ರುಕ್ ಅಂತೇಳಿದರೆ ಕತ್ತಲೆ, ರುಕ್ ಅಂದರೆ ಅಜ್ಞಾನ. ಅದನ್ನು ರೋಗವನ್ನು ದ್ರಾವಣ ಮಾಡುವುದರಿಂದ ಓಡಿಸುವುದರಿಂದ ರುದ್ರ ಅಂತ ಹೆಸರು. ಅವರು 11 ಜನ, 11 ಭೇಷಜರು ಅಂತ ಅವರನ್ನು ಕರೀತಾರೆ.
ಇವರಿಂದ ನಿಯಮ್ಯವಾದಂತಹ ಮನುಷ್ಯನ ಮಧ್ಯಕಾಲ ಅಂತ ಇದನ್ನು ಕರೀತೇವೆ. ಇದು ಆದ ಮೇಲೆ 68 ದಾಟಿದ ಮೇಲೆ ಮತ್ತೆ 44 ವರ್ಷ ಇದೆ, ಅಂದರೆ 148 ವರ್ಷ ಇದೆ. ಯಾಕೆ? ಅದು ಜಾಗತ ಅಂದರೆ ಜಗತಿ ಛಂದಸ್ಸು, ಅದು ಒಂದು ಪಂಕ್ತಿಯಲ್ಲಿ 12 ಅಕ್ಷರ ಇರುವಂಥದ್ದು. 12 4 48 ಅಕ್ಷರ ಉಳ್ಳದ್ದಾದ್ರಿಂದ 48 ವರ್ಷಗಳು ಅದು ಸಾಯಂ ಸವನ ಅಂತ ಕರೆಸಿಕೊಳ್ತದೆ. ಆ ಹೊತ್ತಿಗೆ ಆದಿತ್ಯ ಅಂತ ಹೇಳುವ 12 ಜನ, ಅದಿತಿಯಲ್ಲಿ ಕಶ್ಯಪ ಪ್ರಜಾಪತಿಗೆ ಆವಿರ್ಭವಿಸಿದಂತಹ ವಿವಸ್ವಾನ್ ಯಮ ಪೂಷಾ ವರುಣ ಗುರುಕ್ರಮ ಅಂತ ಒಟ್ಟು 12 ಜನ ಏನಿದ್ದಾರೆ, ದ್ವಾದಶ ಆದಿತ್ಯರು. 12 ಮಾಸಗಳಲ್ಲಿ ಸೂರ್ಯ ಸಂಚರಿಸಬೇಕಾದರೆ ಆ ಸೂರ್ಯನಲ್ಲಿ ಪ್ರವೇಶ ಮಾಡಿ ಅವನ ರಥದಲ್ಲಿ ಕೂತುಕೊಳ್ಳುವವರು. ಸೂರ್ಯ ಬೇರೆ, ಸೂರ್ಯನ ಜೊತೆಗಿರತಕ್ಕಂತಹ ಇವರು ಬೇರೆ. ಒಬ್ಬ ಅದರಲ್ಲಿ ಸೂರ್ಯ, ವಿವಸ್ವಾನ್ ಅಂದರೆ ಸೂರ್ಯ. ಅವನ ಜೊತೆಗೆ ಅರ್ಯಮ ಬೇರೆ, ಮಿತ್ರ ಬೇರೆ, ಗುರುಕ್ರಮ ಬೇರೆ, ವರುಣ ಬೇರೆ, ಉಪೇಂದ್ರ ಬೇರೆ, ಇಂದ್ರ ಬೇರೆ. ಇವರೆಲ್ಲ ಅವನ ಜೊತೆಗೆ ಒಂದೊಂದು ಮಾಸದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ ಅಂತ. ಆ ಕಾರಣದಿಂದ ಆದಿತ್ಯರು ಅಂತ ಕರೆಸಿಕೊಂಡಂತಹ 12 ಜನ ಅವರು ಈ ಕೊನೆಯ ಕಾಲಕ್ಕೆ ಸಂಬಂಧಪಟ್ಟವರು. ಆ ಕಾಲದಲ್ಲಿ ಆದಿತ್ಯರು ಆದಾಯ ಯಾತೀತಿ ಆದಿತ್ಯ. ಆದಿತ್ಯ ಶಬ್ದಕ್ಕೆ ಆದಿತ್ಯ ಮಕ್ಕಳು ಅಂತ ಅಷ್ಟೇ ಅರ್ಥ ಅಲ್ಲ, ಹಿಡ್ಕೊಂಡು ಕಿತ್ತುಕೊಂಡು ಹೋಗುವವರು ಅಂತ ಒಂದು ಅರ್ಥ. ಅಂದರೆ ಆ ಕಾಲದಲ್ಲಿ ಆರೋಗ್ಯದ ಬಗ್ಗೆ ಜಾಗ್ರತೆ ಮಾಡಬೇಕಾದಂತಹ ಕಾಲ. ಒಂದೊಂದು ದಿನವೂ ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವುದನ್ನು ಎಚ್ಚರದಿಂದ ಗಮನಿಸಬೇಕಾದ ಕಾಲ. 68 ವಯಸ್ಸಿನ ತನಕ ಹೇಗೆ ಅಂದರೆ, 1 ವರ್ಷ ಆಗಿ ಜನ್ಮ ನಕ್ಷತ್ರ ಬಂತು ಅಂದರೆ ಖುಷಿ ಪಡಬೇಕಂತೆ. 1 ವರ್ಷ ಜಾಸ್ತಿ ಆಯಿತು ಅಂತ ಖುಷಿ. 1 ವರ್ಷ ಜಾಸ್ತಿ ಆಯಿತು ಅಂತ ಖುಷಿಯ ಜೊತೆಗೆ ಒಂದು ಬೇಸರದ ವಿಷಯ ಏನಿರ್ತದೆ, 1 ವರ್ಷ ಕಡಿಮೆ ಆಯಿತು ಅಂತಲೂ ಇರಬೇಕು. ಯಾವುದು ಕಡಿಮೆ ಆದದ್ದು? ಕಡಿಮೆ ಆದದ್ದಕ್ಕೆ ಆಯುಸ್ಸು ಅಂತ ಹೆಸರು, ಜಾಸ್ತಿ ಆದದ್ದಕ್ಕೆ ವಯಸ್ಸು ಅಂತ ಹೆಸರು. ಮನುಷ್ಯ ಏನು ಮಾಡ್ತಾನೆ ಅಂದರೆ ವಯಸ್ಸನ್ನು ನೋಡ್ತಾನೆ, ಆಯುಸ್ಸನ್ನು ನೋಡೋದಿಲ್ಲ. ಅವನಿಗೆ ಜಾಸ್ತಿ ಆದ ಹಾಗೆ 101ನೇ ವರ್ಷ ಅಂತ ನಮ್ಮ ಮಣ್ಣಿನ ಮಕ್ಕಳ ತಂದೆ ಅಂದಿರೆಲ್ಲ ಇದ್ದಾರೆ. ಇದು 101ನೇ ವರ್ಷ ಬಂತು ಅಂತ 1 ವರ್ಷ ಜಾಸ್ತಿ ಆಗ್ತಾ ಇದ್ದ ಹಾಗೆ ಒಂದು ಖುಷಿ ಆಗ್ತಾ ಹೋಗ್ತದೆ. ಆದರೆ ಒಂದು ಹಂತದ ತನಕ ಆ ಆನಂದವನ್ನು ಅನುಭವಿಸಬೇಕು. ಯಾಕೆ ಅಂತೇಳಿದರೆ, ನಾನು ಈ ವರ್ಷದಲ್ಲಿ ಇಷ್ಟು ಸಾಧನೆ ಮಾಡಿದೆ, ಒಂದು ಸಾಧನೆಯನ್ನು ದೇವರಿಗೆ ಸಮರ್ಪಿಸಿ ಇನ್ನು ಮುಂದಿನ ವರ್ಷದಲ್ಲಿ ಇಂಥದ್ದು ಮಾಡಬೇಕು ಅಂತ ಒಂದು ಸಂಕಲ್ಪಿಸಿಕೊಳ್ಳುವುದಕ್ಕಿರತಕ್ಕಂಥ ಕಾಲ ಅದು. ಅದನ್ನು ಜನ್ಮ ನಕ್ಷತ್ರ ಹೋಮ, ಜನ್ಮ ನಕ್ಷತ್ರ ನಿಮಿತ್ತವಾದ ಕಲಶಾಭಿಷೇಕ ವಿಧಿ ಇತ್ಯಾದಿಗಳನ್ನೆಲ್ಲ ಶಾಸ್ತ್ರ ವರ್ಧಾಪನ ವಿಧಿ, ವರ್ಧಂತಿ ವಿಧಿ ಅನ್ನುವ ಹೆಸರಿನಿಂದ ವ್ಯವಸ್ಥೆ ಮಾಡಿಕೊಟ್ಟಿದೆ. ಆದರೆ ವಿಶೇಷವಾಗಿ ಅಂಥ ಕರ್ಮಗಳು ಶುರುವಾಗುವುದು ಎಲ್ಲಿಗೆ? ಈ 116ರ ಮಧ್ಯ ಅಥವಾ 120ರ ಮಧ್ಯ ಅನಿಸಿದ ಒಂದು ಸಂವತ್ಸರ ಚಕ್ರ ಪೂರ್ಣವಾಗಿ ಆ ವ್ಯಕ್ತಿ ಯಾವ ಸಂವತ್ಸರದಲ್ಲಿ ಹುಟ್ಟಿದ್ದಾನೋ ಅದೇ ಸಂವತ್ಸರ ಮತ್ತೊಮ್ಮೆ ಬಂದಾಗ, ಆ ಸಂವತ್ಸರದಲ್ಲಿ ತಾನು ಹುಟ್ಟಿದ ಮಾಸ ಸನ್ನಿಹಿತವಾದಾಗ, ತಾನು ಹುಟ್ಟಿದ ನಕ್ಷತ್ರವೇ ಆ ಮಾಸದಲ್ಲಿ ಬಂದಾಗ, ಜನ್ಮ ಸಂವತ್ಸರದ ಜನ್ಮ ಮಾಸದ ಜನ್ಮ ನಕ್ಷತ್ರ ಬಂದಾಗ ಷಷ್ಠಿ ಪೂರ್ತಿಯಾಯಿತು ಅಂತ ಅರ್ಥ. ಸಂಸ್ಕೃತದಲ್ಲಿ ಷಷ್ಠಿ ಅಂದರೆ 60 ಅಂತ ಅರ್ಥ. ಷಷ್ಠಿ ಅಂದರೆ 6ನೆಯ ಅಂತ ಅರ್ಥ. ಮಹಾಪ್ರಾಣ ಹೇಳುವಾಗಿಲ್ಲ, ಅಲ್ಪ ಪ್ರಾಣ ಹೇಳಬೇಕು. ಷಷ್ಠಿ ಅಂತ ಹೇಳಿದರೆ 60 ಅಂತ ಅರ್ಥ. ಷಷ್ಠಿ ಪೂರ್ತಿ ಅಂತ ಹೇಳಿದರೆ 60 ಪೂರ್ಣವಾಯಿತು ಅಂತ ಅರ್ಥ. 60 ಪೂರ್ಣವಾದಾಗ ಒಂದು ಸಂವತ್ಸರ ಚಕ್ರವನ್ನು ಮುಗಿಸಿ ಮತ್ತೆ ಅವನದ್ದೇ ಜನ್ಮ ಸಂವತ್ಸರವನ್ನು ಆತ ಹೊಂದಿದ್ದಾನೆ. ಆ ಕಾರಣದಿಂದ ಆ ಸಮಯದಲ್ಲಿ ಅವನಿಗೆ ಒಂದು ವಿಶೇಷವಾದ ಧರ್ಮ ಕರ್ಮಗಳ ಅನುಷ್ಠಾನಕ್ಕೆ ವಿಧಾನ ಮಾಡಿದ್ದಾರೆ. ಆ ಅನುಷ್ಠಾನವನ್ನು ವಿಶೇಷವಾಗಿ ನಿರೂಪಣೆ ಮಾಡಿರ್ತಕ್ಕಂಥವರು ಶೌನಕರು. ಉಗ್ರರಥ ಶಾಂತಿ ವಿಧಾನ ಅಂತ ಶೌನಕರು ನಿರೂಪಣೆ ಮಾಡ್ತಾರೆ. ನಿರೂಪಣೆ ಮಾಡುವ ಹೊತ್ತಿಗೆ ಮೊದಲು ಅವರು ಹೇಳುವ ವಿಷಯ ಏನು ಅಂತೇಳಿದರೆ, ಮನುಷ್ಯ ಜೀವನದಲ್ಲಿ ಸಂಪಾದನೆ ಮಾಡಲೇಬೇಕು. ಕೆಲವರಿಗೆಲ್ಲ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಇಷ್ಟ ಇರುವುದಿಲ್ಲ, ಬರೀ ಪಾಠ ಓದ್ತಾ ಮೂಗಿ ಹಿಡ್ಕೊಂಡು ಕೂತ್ಕೊಳ್ಳುವ ಅಂತ ಇರ್ತದೆ ಮನಸ್ಸಿನಲ್ಲಿ. ಸಂಪಾದನೆ ಮಾಡಬೇಕು ಅಂತ ವಿಧಾನ ಮಾಡ್ತಾರೆ. ದುಡ್ಡು ಸಂಪಾದನೆಯೂ ಕೂಡ ಮನುಷ್ಯ ಗೃಹಸ್ಥನ ಕರ್ತವ್ಯ. ಯಾಕೆಂತೇಳಿದರೆ, ದೋಣಿ ಅನ್ನುವುದು ನಮ್ಮ ಸಂಸಾರವೆಂಬ ದೋಣಿ ಸಾಗುವುದಕ್ಕೆ ನೀರು ಬೇಕು. ನೀರಿನ ಹಾಗೆ ನಾವು ಅರ್ಜನೆ ಮಾಡ್ತಕ್ಕಂತಹ ಸಂಪತ್ತು. ನೀರು ದೋಣಿ ಸಾಗುವುದಕ್ಕೆ ಬೇಕು. ಎಲ್ಲಿರಬೇಕು ನೀರು? ದೋಣಿಯ ಹೊರಗಿರಬೇಕು. ಇವನು ನೀರನ್ನೆಲ್ಲ ದೋಣಿಯಲ್ಲೇ ಹಾಕ್ಕೊಂಡ್ರೆ ಏನಾಗ್ತದೆ? ದೋಣಿಗೆ ನೀರು ಬೇಕು ಅಂತ ದೋಣಿಯಲ್ಲೇ ನೀರು ಹಾಕಿಕೊಂಡ್ರೆ ದೋಣಿ ಮುಳುಗ್ತದೆ. ಆದ್ದರಿಂದ ಸಂಪತ್ತು ನಮ್ಮ ಮನೆಯ ಹೊರಗಿರಬೇಕು, ದೋಣಿಯ ಹೊರಗಿರಬೇಕು. ದೋಣಿ ಸಂಪತ್ತಿನ ಮೂಲಕ ಸಾಗಬೇಕು. ಆದ್ದರಿಂದ ನ್ಯಾಯಾರ್ಜಿತ ಧನ, ಸತ್ಯವಾದಿ, ಅತಿಥಿಪ್ರಿಯ, ನ್ಯಾಯದಿಂದ ಧನಾರ್ಜನೆ ಮಾಡಿ ಆ ಧನಾರ್ಜನೆಯನ್ನು ಅತಿಥಿಪ್ರಿಯನಾಗಿದ್ದುಕೊಂಡು ಧರ್ಮಕರ್ಮಗಳಲ್ಲಿ ವಿನಿಯೋಗ ಮಾಡ್ತಾ ತಾನು ತನ್ನವರ ಶ್ರೇಯಸ್ಸಿಗೋಸ್ಕರ ಬಳಸಿಕೊಳ್ತಾ ಯಾರು ಇರ್ತಾನೋ ಅಂಥವನು ಗೃಹಸ್ಥೋಪಿ ವಿಮುಚ್ಯತೆ. ಅವನು ಗೃಹಸ್ಥನಾದರೂ ಕೂಡ ಮೋಕ್ಷವನ್ನು ಪಡೆಯುವುದಕ್ಕೆ ಅರ್ಹನಾಗ್ತಾನೆ ಅಂತ. ಹಾಗಾಗಿ ಅವನು ಸಂಪಾದನೆ ಮಾಡಬೇಕು. ಸಂಪಾದಿಸಿದ್ದಕ್ಕೆ ಸರಿಯಾದ ವಿನಿಯೋಗ ಆಗಬೇಕಲ್ವಾ? ಆ ವಿನಿಯೋಗ ಆಗುವುದಕ್ಕೆ ಕೆಲವೊಂದು ಕಾಲಗಳು. ಅದರಲ್ಲಿ ಷಷ್ಠಿ ಪೂರ್ತಿ ಅನ್ನುವುದು ಒಂದು ಕಾಲ. ಉಪಾರ್ಜಿತಾನಾಂ ದ್ರವ್ಯಾಣಾಂ
ತ್ಯಾಗ ಏವ ಹಿ ರಕ್ಷಣಂ ತಟಾಕೋದರ ಪೂರ್ಣಾನಾಂ ಪರೀವಾಹ ಇಮಾಂಭಸಾಂ. ಒಂದು ನದಿ ಹರಿಯುತ್ತಾ ಇದೆ. ಹರಿಯುವ ನದಿಗೆ ಅಣೆಕಟ್ಟು ಅನ್ನೋದು ಈ ಕಾಲದಲ್ಲಿ ಬಂದದ್ದಲ್ಲ, ಪ್ರಾಚೀನ ಕಾಲದಲ್ಲೂ ಇತ್ತು ಅಣೆಕಟ್ಟು ಅನ್ನೋ ಒಂದು ವ್ಯವಸ್ಥೆ. ಅದಕ್ಕೆ ತಟಾಕದ ಕಟ್ಟೆ ಅಂತಲೂ ಕರೀತಾರೆ. ಒಂದು ಬೇರೆ ಕೆರೆಗೆ ಕಟ್ಟತಕ್ಕಂತಹ ಕಟ್ಟೆಯೂ ಇದೆ, ನದಿಗೆ ಕಟ್ಟತಕ್ಕಂತಹ ಕಟ್ಟೆಯೂ ಇದೆ. ಕಾರ್ತವೀರ್ಯಾರ್ಜುನ ಬೇರೆ ಏನಿಲ್ಲದೆ ತನ್ನದೇ ಸಹಸ್ರ ಬಾಹುವಿನಿಂದ ಒಂದು ಬಾರಿ ಅಣೆಕಟ್ಟು ಕಟ್ಟಿದ್ದ ಅಂತೇಳಿ ಒಂದು ಇತಿಹಾಸ ರಾಮಾಯಣದಲ್ಲಿ ಬರ್ತದೆ. ಭೀಷ್ಮಾಚಾರ್ಯ ತನ್ನ ಬಾಣದಿಂದ ದೇವವ್ರತನಾಗಿರುವಾಗ ಗಂಗೆಯನ್ನೇ ತಡೆದು ನಿಲ್ಲಿಸಿದ್ದ ಅಂತ ಕಥೆ ಬರ್ತದೆ. ಹಾಗೆ ಒಂದು ಅಣೆಕಟ್ಟು ಕಟ್ಟಿದಾಗ ಮಳೆಗಾಲ ಬಂತು. ಮಳೆಗಾಲದಲ್ಲಿ ಸಿಕ್ಕಾಬಟ್ಟೆ ಪ್ರವಾಹ ಬಂತು. ಅಣೆಕಟ್ಟಿನಲ್ಲಿ ನೀರು ಪೂರ್ತಿಯಾಯಿತು. ಆವಾಗ ಏನು ಮಾಡಬೇಕು? ಪಕ್ಕದಲ್ಲಿ ಒಂದು ಕಣಿ ಮಾಡಿ ನೀರು ಹೊರಗೆ ಹೋಗುವುದಕ್ಕೆ ಬಿಡಬೇಕು. ಆವಾಗ ಅಣೆಕಟ್ಟು ಗಟ್ಟಿಯಾಗಿ ನಿಲ್ತದೆ. ಹಾಗೆ ಮನುಷ್ಯ ಸಂಪಾದನೆ ಮಾಡಿ ತನಗೆ ತನ್ನ ಕುಟುಂಬದವರ ಜೀವನಕ್ಕೆ ಬೇಕಾದಷ್ಟು ಇದೆ ಅಂತಾದಾಗ, ಉಣ್ಣುವುದಕ್ಕೆ ವಸನ ಅಂದರೆ ಸುತ್ತಿಕೊಳ್ಳುವುದಕ್ಕೆ ಬೇಕಾದಷ್ಟು ಇದೆ ಅಂತಾದಾಗ, ಉಳಿದ ಸಂಪತ್ತನ್ನು ತಾನೇ ಇಟ್ಟುಕೊಂಡ್ರೆ ಅದೇನಾಯಿತು? ತಟಾಕೋದರ ಪೂರ್ಣವಾದ ಹಾಗೆ ಆಯಿತು. ಅದನ್ನು ಹಾಗೆ ಇಟ್ಟುಕೊಂಡ್ರೆ ಕೊನೆಗೆ ಕಟ್ಟೆ ಒಡೆಯುವಂತಹ ಪ್ರಸಂಗ ಬರ್ತದೆ. ಅದಕ್ಕೆ ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಬೇಕು. ತ್ಯಾಗ ಏವ ಹಿ ರಕ್ಷಣಂ ಉಪಾರ್ಜಿತಾನಾಂ ದ್ರವ್ಯಾಣಂ. ಉಪಾರ್ಜಿತವಾದ ದ್ರವ್ಯವನ್ನು ಸರಿಯಾದ ರೀತಿಯಲ್ಲಿ ತ್ಯಾಗ, ದಾನ, ವಿಧಾನ, ವಿತರಣ ಅಂತ ಕರೀತಾರೆ. ಈ ಕ್ರಮವನ್ನು ಅನುಷ್ಠಾನ ಮಾಡುವುದಕ್ಕೆ ಒಂದು 2, 3, 4 ಮುಖಗಳಿದ್ದಾವೆ. 5, 6 ಮುಖಗಳನ್ನು ಭಾಗವತ ಪುರಾಣ ಹೇಳಿದೆ. ಧರ್ಮಾಯ ಯಶಸೇರ್ಥಾಯ ಭೋಗಾಯ ಸ್ವಜನಾಯ ಅಂತ ವಿಧಾನ ಹೇಳಿದೆ. ಅದರಲ್ಲಿ ಪ್ರಮುಖವಾಗಿ ಅಗ್ನಿಮುಖದಲ್ಲಿ ಮತ್ತು ವಿಪ್ರಮುಖದಲ್ಲಿ ಸಮರ್ಪಣೆ ಮಾಡತಕ್ಕಂಥ ಒಂದು ವಿಧಾನವನ್ನೇ ಶಾಂತಿ ವಿಧಾನ ಅಂತ ಕರಿತೇವೆ. ಆ ಶಾಂತಿ ವಿಧಾನದಲ್ಲಿ ಉಗ್ರರಥ ಅಂತ ಹೇಳುವ ಮೃತ್ಯುಂಜಯನನ್ನು ವಿಶೇಷವಾಗಿ 60ನೇ ವರ್ಷದಲ್ಲಿ ಆರಾಧನೆ ಮಾಡುವಂಥದ್ದು. ಉಗ್ರರಥ ಅಂತ ಹೆಸರು ಯಾಕೆ? ರಥ ಅಂತೇಳಿದರೆ ಶರೀರ ಅಂತ ಅರ್ಥ. ಶರೀರಂ ರಥಮೇವಚ. ಉಗ್ರ ಅಂತೇಳಿದರೆ ಅಲ್ಲಿಯ ತನಕ ಇದ್ದಷ್ಟು ಆಮೇಲೆ ಚೆನ್ನಾಗಿರುವುದಿಲ್ಲ ಅಂತ. ಮನುಷ್ಯನ ಶರೀರ 60ರ ತನಕ ಬೆಳೆಯುವುದು, 60ರ ನಂತರ ಸ್ವಲ್ಪ ಕಡಿಮೆ ಆಗೋದು. 70 ಆಗುವಾಗ 60ಕ್ಕೆ ಎಷ್ಟಿದ್ದೆ ಅಂತ ನೋಡಿದರೆ ಸರಿಯಾಗಿ 6 ಫೀಟ್ ಇದ್ದ. 70 ಆಗುವಾಗ 5'11" ಅಂತ ಬಂದಿರುತ್ತೆ. 80 ಆಗಬೇಕಾದ್ರೆ 5.6 ತನಕ ಇಳಿದಿರ್ತಾನೆ, ಸ್ವಲ್ಪ ಕಡಿಮೆ. ಆಮೇಲೆ ಕೋಲು ಹಿಡಿದ್ರೆ 90ಕ್ಕಾಗುವಾಗ ಇನ್ನೂ ಕಡಿಮೆ ಆಗ್ತದೆ. ಹಾಗಾದರೆ ಅಲ್ಲಿಯ ತನಕ ಏರುವುದು, ಆಮೇಲೆ ಶಾರೀರಿಕವಾದ ಶಕ್ತಿ ಕ್ಷೀಣಿಸುವುದು. ಶಾರೀರಿಕ ಶಕ್ತಿ ಕ್ಷೀಣಿಸಿದರೆ ಮನುಷ್ಯನಿಗೆ ಬಲ ಜಾಸ್ತಿ. ಯಾಕೆಂದರೆ ಆತ ಅಧ್ಯಾತ್ಮ ಬಲವನ್ನು ಜಾಸ್ತಿ ಮಾಡಿಕೊಳ್ತಾನೆ. ಯಾವಾಗ ಶರೀರ ಕ್ಷೀಣವಾಗ್ತದೆ ಆಗ ಆತ್ಮಬಲ, ಜ್ಞಾನಬಲ ವೃದ್ಧಿಸ್ತಾ ಹೋಗಬೇಕು. ಆ ಆತ್ಮಬಲ, ಜ್ಞಾನಬಲ ವೃದ್ಧಿಸುವುದಕ್ಕೆ ಅನೇಕ ವಿಧಾನಗಳು. ಈ ಪ್ರಶಾಂತಿ ವಿಧಾನದಲ್ಲಿ ಮುಖ್ಯವಾಗಿ ಇರುವುದೇ ಅಂಥದ್ದು. ಶರೀರ ಬಲ ಕ್ಷೀಣಿಸಿದ್ದು ಅರ್ಥವೇ ಆಗದೇ ಇರುವ ಹಾಗೆ ಆತ್ಮಬಲವನ್ನು ದಂಪತಿಗಳಲ್ಲಿ ವೃದ್ಧಿಗೊಳಿಸುವುದಕ್ಕೆ ಬೇಕಾದ ಅನೇಕ ರೀತಿಯ ವಿಧಾನಗಳು. ಮಂಗಳ ವಸ್ತು ದರ್ಶನಗಳಿರ್ಬೋದು, ಕಲಶ ಪ್ರತಿಷ್ಠೆ ಮಾಡಿ ಅಲ್ಲಿ ನಾನಾ ಶಕ್ತಿಯನ್ನು ತುಂಬಿಸಿ ವೇದ ಪಾರಾಯಣ ಮಾಡಿ ಆ ಜಲದಿಂದ ಈತನಿಗೆ ಅಭಿಷೇಕ ಮಾಡುವಂತಹ ವಿಧಾನಗಳಿರ್ಬೋದು. ಇದೆಲ್ಲ ಆತನಿಗೆ ಆತ್ಮಬಲವನ್ನು ತುಂಬಿಸತಕ್ಕಂತಹ ಒಂದು ವಿಶಿಷ್ಟವಾದ ಪ್ರಕ್ರಿಯೆ. ಅದರಲ್ಲಿ ಉಗ್ರ ರಥ ಅಂದರೆ ಶರೀರ ಉಗ್ರವಾಗುವುದಕ್ಕೆ ಹೊರಟಂತಹ ಸಂದರ್ಭದಲ್ಲಿ ಅದಕ್ಕೊಂದು ಶಾಂತಿ ವಿಧಾನ, ಮತ್ತೆ ಅದನ್ನು ಉಗ್ರತೆಯನ್ನು ಪರಿಹರಿಸಿ ಶರೀರದಲ್ಲಿ ಆತ್ಮಬಲವನ್ನು ತುಂಬಿಸತಕ್ಕಂಥ ಒಂದು ಪ್ರಕ್ರಿಯೆ. ಆಗ ಆರಾಧ್ಯವಾದಂತಹ ಮೃತ್ಯುಂಜಯನನ್ನೇ ಉಗ್ರರಥ ಮೃತ್ಯುಂಜಯ ಅಂತ ಕರೆಯೋದು. ಈ ಮೃತ್ಯುಂಜಯ ರೂಪಿಯಾದಂತಹ ಉಗ್ರರಥ, ಅವನ ಜೊತೆಗೆ ಅನೇಕ ದೇವತೆಗಳಿದ್ದಾರೆ. ಪ್ರಧಾನವಾಗಿ 27 ದೇವತೆಗಳನ್ನು ಆತ ಜೊತೆಗೆ ಇಟ್ಟುಕೊಂಡಿರ್ತಾರೆ. ಆ 27 ದೇವತೆಗಳು ಯಾರು ಅಂತೇಳಿದರೆ 27 ನಕ್ಷತ್ರಗಳ ಅಧಿಪತಿಗಳು, ನಕ್ಷತ್ರಾಧಿಪತಿಗಳು. ಆ 27 ಜನ ಅವರು 29 ಜನ ಆಗ್ತಾರಂತೆ. ಯಾಕಂದರೆ ಅದರಲ್ಲಿ ಒಂದೊಂದು ನಕ್ಷತ್ರಕ್ಕೆ ಇಬ್ಬರಿಬ್ಬರಿದ್ದಾರೆ. ಒಂದು ಮೊದಲನೆಯ ನಕ್ಷತ್ರವೇ ಅಶ್ವಿನಿ ನಕ್ಷತ್ರ ಅಲ್ವಾ? ಆ ಅಶ್ವಿನಿ ನಕ್ಷತ್ರಕ್ಕೆ 2 ಅಧಿಪತಿಗಳು, ದಸ್ರಾ ಮತ್ತು ನಾಸತ್ಯ ಅಂತ. ಅವರನ್ನು ಅಶ್ವಿದೇವತೆಗಳು ಅಂತ ಕರೀತಾರೆ. ಆ ಅಶ್ವಿದೇವತೆಗಳು 2 ಆದ್ರಿಂದ ಅಲ್ಲಿ ಒಂದು ಜಾಸ್ತಿ ಆಗ್ತದೆ. ಮಧ್ಯದಲ್ಲಿ ಜ್ಯೇಷ್ಠ ನಕ್ಷತ್ರ ಬರ್ತದೆ. ಆ ಜ್ಯೇಷ್ಠ ನಕ್ಷತ್ರಕ್ಕೆ ಒಬ್ಬ ದೇವತೆ ಅಲ್ಲ, ಇಂದ್ರ ಅಗ್ನಿ ದೇವತೆ ಅಂತ. ಇಂದ್ರ ಮತ್ತು ಅಗ್ನಿ ಜೊತೆ ಸೇರಿ ಜ್ಯೇಷ್ಠ ನಕ್ಷತ್ರಕ್ಕೆ ಅಧಿಪತಿಗಳಿದ್ದಾರೆ. ಹಾಗಾಗಿ ಒಟ್ಟು ನಕ್ಷತ್ರಗಳು 27 ಆದರೂ ಕೂಡ ಅದರ ಅಧಿಪತಿಗಳು 29 ಜನ ಆಗ್ತಾರೆ. ವಸ್ತುತಃ 27 ನಕ್ಷತ್ರದ ಜೊತೆಗೆ 28ನೇ ಒಂದು ನಕ್ಷತ್ರವನ್ನು ಸೇರಿಸಿಕೊಳ್ಳುವುದಕ್ಕೆ ಪಂಚಮಸ್ಕಂಧ ಭಾಗವತ ಹೇಳ್ತದೆ. ಅದಕ್ಕೆ ಅಭಿಜಿತ್ ನಕ್ಷತ್ರ ಅಂತ ಹೆಸರು. ಅದು ಶ್ರವಣ ನಕ್ಷತ್ರದ ಕೊನೆಯ ಭಾಗ ಮತ್ತು ಧನಿಷ್ಠ ನಕ್ಷತ್ರದ ಮೊದಲ ಭಾಗ, ಅವೆರಡನ್ನು ಸೇರಿಸಿ ಅದಕ್ಕೆ ಅಭಿಜಿತ್ ಅಂತ ಕರೀತಾರೆ. ಆ ಅಭಿಜಿತ್ ನಕ್ಷತ್ರಕ್ಕೂ ಕೂಡ ಭಗವಂತ ಮಹಾವಿಷ್ಣುವೇ ದೇವತೆಯಾಗಿದ್ದಾರೆ. ಹಾಗಾಗಿ ದೇವತೆ ಒಂದೇ ಆದದ್ರಿಂದ
ಅದನ್ನು ಪ್ರತ್ಯೇಕವಾಗಿ ಪರಿಗಣಿಸಲಿಕ್ಕಿಲ್ಲ. ಏಕದೇವತಾಕವಾದ ನಕ್ಷತ್ರವನ್ನು ಒಟ್ಟಿಗೆ ಶ್ರವಣ ಧನಿಷ್ಠ ಅನ್ನುವಲ್ಲಿ ಅಭಿಜಿತ್ ಸೇರಿಕೊಂಡು ಬಿಡ್ತದೆ. ಅದಕ್ಕೆ ಪೃಥಕ್ ನಾಮಧೇಯವನ್ನು ಕೊಟ್ಟು ಉಲ್ಲೇಖ ಮಾಡ್ತಕ್ಕಂಥದ್ದು ಇಲ್ಲ. ಆದರೆ 60ನೇ ಶಾಂತಿಯಲ್ಲಿ ಅಭಿಜಿತ್ತಿಗೂ ಒಂದು ಆಹುತಿ ಕೊಡಲಿಕ್ಕೆ ಉಂಟು. 60ನೇ ವರ್ಷದ ಶಾಂತಿ ಅಂದರೆ ಬಹಳ ವಿಶಿಷ್ಟವಾದ ಶಾಂತಿ. ಕಾಲನಿಯಾಮಕವಾದ ಎಲ್ಲ ದೇವತೆಗಳಿಗೂ ಆಹುತಿ ಕೊಡಬೇಕು. ರುದ್ರನಿಗೆ ಮಹಾಕಾಲ ಅಂತ ಹೆಸರು. ಯಾಕೆ ಮಹಾಕಾಲ ಅಂತ, ಮಹಾಕಾಲೇಶ್ವರ ಅಂತ ರುದ್ರನನ್ನು ಕರೆಯುವುದು ಅಂದರೆ, ಕಾಲನಿಯಾಮಕ ದೇವತೆಗಳೆಲ್ಲ ಒಂದು ಜೊತೆಗೆ ಇರುವುದು. ಈಗ 27-29 ಜನ ಆದ್ರಲ್ವ ನಕ್ಷತ್ರಾಧಿಪತಿಗಳು. ಇವರಲ್ಲದೆ ರಾಶಿಗೆ ಅಧಿಪತಿಗಳು, ತಿಥಿಗೆ ಅಧಿಪತಿಗಳು, 2 ಅಯನಗಳಿಗೆ ಅಧಿಪತಿಗಳು, ಶುಕ್ಲಪಕ್ಷ ಕೃಷ್ಣಪಕ್ಷಗಳಿಗೆ ಅಧಿಪತಿಗಳು, 27 ಯೋಗಗಳಿಗೆ, 11 ಕರಣಗಳಿಗೆ, ಭವ ಬಾಲವ ಮೊದಲಾದಂತಹ ಕರಣಗಳಿಗೆ, 7 ವಾರಗಳಿಗೆ, 7 ವಾರ, ರಾಹುವಾರ ಕೇತುವಾರ ಇಲ್ಲ ಅಲ್ವ, ಇರುವುದು 7. ಅಂದರೆ 7 ವಾರಗಳಿಗೆ ಸಂಬಂಧಪಟ್ಟಂತಹ ಇಷ್ಟೂ ದೇವತೆಗಳಿಗೂ ಕೂಡ ಆಹುತಿಯನ್ನು ಕೊಡುವುದು. ಕಾಲನಿಯಾಮಕ ದೇವತೆಗಳನ್ನೆಲ್ಲ ತೃಪ್ತಿಗೊಳಿಸಿ ನೀವು ನನಗೆ ಒಳ್ಳೆಯ ಜೀವನ ನಡೆಸುವುದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಅಂತ ಒಂದು ಕೃತಜ್ಞತಾ ಸಮರ್ಪಣೆಯ ಭಾವವೂ ಕೂಡ ಈ ವಯೋವಸ್ಥಾ ವಿಶೇಷದಲ್ಲಿ ನಡೆಸುವ ಶಾಂತಿಗಳಲ್ಲಿ, ಅದು ಉಗ್ರರಥ ಇರ್ಬೋದು, ಭೀಮರಥ ಇರ್ಬೋದು, ವಿಜಯರಥ ಇರ್ಬೋದು. ಜಾತಸ್ಯ ಷಷ್ಠಿಮೇ ವರ್ಷೇ ಮೃತ್ಯುರುಗ್ರರಥೋ ನೃಣಾಂ ತತಸ್ತು ದಶಮೇತೀತೆ ಮೃತ್ಯುರ್ಭೀಮರಥೋ ನೃಣಾಂ ವಿಜಯಾಖ್ಯರಥೋ ಮೃತ್ಯು ಅಷ್ಟಾಸಪ್ತತಿಮೇ ಭವೇತ್ ಏಕೋನಾಶೀತಿ ವರ್ಷೇತು ಸಹಸ್ರೇಂದು ಪ್ರದರ್ಶನಂ. ಸಹಸ್ರಚಂದ್ರ ದರ್ಶನ ಶಾಂತಿ. ಹೀಗೆ ಶೌನಕ ಕಾರಿಕೆ ನಿರೂಪಣೆ ಮಾಡ್ತಾ ಹೋಗ್ತದೆ. ಆ ಸಮಯದಲ್ಲಿ ನಡೆಸತಕ್ಕಂತಹ ಶಾಂತಿ ವಿಧಾನದಲ್ಲಿ ರುದ್ರನೇ ಎಲ್ಲ ಕಡೆಯಲ್ಲೂ, ಅವನಿಗೆ ಉಗ್ರರಥ, ಭೀಮರಥ, ವಿಜಯರಥ ಹೆಸರು ಬೇರೆ ಇದ್ದರೂ ಕೂಡ ಆರಾಧ್ಯ ಮೂರ್ತಿಯಾಗಿ, ಪ್ರಧಾನ ದೇವತೆಯಾಗಿ ಮೃತ್ಯುಂಜಯ ರುದ್ರನೇ ಆರಾಧ್ಯನಾಗಿರ್ತಾನೆ. ಅದಕ್ಕೆ ಮೂಲ ಕಾರಣ ರುದ್ರ ದಾಂಪತ್ಯಕ್ಕೆ ಸಂಬಂಧಪಟ್ಟ ದೇವತೆ. ರುದ್ರನನ್ನು ನಾವೆಲ್ಲ ಸ್ಮರಿಸಿಕೊಳ್ಳಬೇಕಂತೆ. ಉಮಾ ವೈ ವಾಕ್ ಸಮುದ್ದಿಷ್ಟ ಮನೋ ರುದ್ರ ಉದಾಹೃತ. ಇವರಿಬ್ಬರನ್ನು ಸ್ಮರಣೆ ಮಾಡಿದರೆ ದಾಂಪತ್ಯಾತ್ ನ ವಿಹೀಯತೆ ಅಂತ. ದಾಂಪತ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಾಕ್ ಮತ್ತು ಮನಸ್ಸು. ವಾಗಭಿಮಾನಿಯಾದ ದೇವತೆ ಅಂತ ಹೇಳಿದರೆ ವಾಗ್ದೇವತೆ ಉಮೆ, ಮನೋದೇವತೆ ಅಂತ ಹೇಳಿದರೆ ರುದ್ರ. ವಾಕ್ ಮತ್ತು ರುದ್ರ ಅಂತ ಹೇಳ್ತಕ್ಕಂತಹ 2 ಮಿಥುನವನ್ನು ತದೇತನ್ ಮಿಥುನಂ ಧ್ಯಾತ್ವ ದಾಂಪತ್ಯಾತ್ ನವಿಹೀಯತೆ ಅಂತ. ಇದೆರಡು ಮಿಥುನ. ಈ ದೇವತೆಗಳನ್ನು ಸ್ಮರಿಸಿದರೆ ದಾಂಪತ್ಯದಲ್ಲಿ ವಿಶೇಷವಾದಂತಹ ಅನುಬಂಧ ಉಂಟಾಗ್ತದೆ. ರುದ್ರನ ಇತಿಹಾಸವನ್ನು ಗಮನಿಸಿದರೆ, ರುದ್ರನಿಗೆ ಮೊದಲೊಂದು ಮದುವೆ ಆಗಿತ್ತು. ದಕ್ಷ ತನ್ನ ಮಗಳಾದಂತಹ ಕೊನೆಯ ಮಗಳು, 16 ಜನ ಹೆಣ್ಣು ಮಕ್ಕಳವನಿಗೆ. ಯಾವಾಗ? ಚಾಕ್ಷುಷ ಮನ್ವಂತರದಲ್ಲಿ. ಮುಂದಕ್ಕೆ ವೈವಸ್ವತ ಮನ್ವಂತರದಲ್ಲಿ ದಕ್ಷನಿಗೆ 60 ಜನ ಹೆಣ್ಣು ಮಕ್ಕಳು. ಅದಕ್ಕಿಂತ ಹಿಂದೆ ಅವನಿಗೆ 10,000 ಗಂಡು ಮಕ್ಕಳು, ಆಮೇಲೆ 1,000 ಗಂಡು ಮಕ್ಕಳು. ಅವರೆಲ್ಲರೂ ಸನ್ಯಾಸಿಗಳಾಗಿ ಹೋದರು. ಅದಕ್ಕೋಸ್ಕರ ಆಮೇಲೆ ಅವ 16 ಜನ ಹೆಣ್ಣು ಮಕ್ಕಳನ್ನು ಪಡೀತಾನೆ. ಆ 16 ಜನ ಹೆಣ್ಣು ಮಕ್ಕಳಲ್ಲಿ ಕೊನೆಯವಳನ್ನು, ಮೊದಲ 15 ಜನರನ್ನು ವಿವಾಹ ಮಾಡಿಕೊಡ್ತಾನೆ. ಧರ್ಮಾಯ ಪ್ರಾದಾತ್ ಅಂತ. ಧರ್ಮನಿಗೆ 13 ಜನರನ್ನು ಮದುವೆ ಮಾಡಿಕೊಡ್ತಾನೆ. 14ನೆಯವಳು ಸ್ವಾಹ, 15ನೆಯವಳು ಸ್ವಧಾ. ಸ್ವಾಹಾಳನ್ನು ಮತ್ತು ಸ್ವಧಾಳನ್ನು ಪಿತೃಗಳಿಗೆ ಮತ್ತು ಅಗ್ನಿದೇವತೆಗೆ ಕೊಡ್ತಾರೆ. ಕೊನೆಗೆ ಉಳಿದವಳು ಸತಿ. ಆ ಸತಿಯನ್ನು ರುದ್ರನಿಗೆ ಕೊಟ್ಟು ವಿವಾಹ ಮಾಡ್ತಾರೆ. ಆ ರುದ್ರನಿಗೆ ನಡೆದಂತಹ ಮೊದಲ ವಿವಾಹ ಇದು. ಈ ವಿವಾಹದಲ್ಲಿ ಸ್ವಲ್ಪ ಮಾವನಿಗೂ ಅಳಿಯನಿಗೂ ಗಲಾಟೆ ಆಯಿತು. ಹೆಂಡತಿಗೆ ಮತ್ತು ಗಂಡ ಚೆನ್ನಾಗೇ ಇತ್ತು, ಆದರೆ ಮಾವ ಮತ್ತು ಅಳಿಯ ಗಲಾಟೆ ಮಾಡಿಕೊಂಡ್ರು. ದೊಡ್ಡ ಗಲಾಟೆ ಅಲ್ಲ, ನಾನು ಬಂದಾಗ ಎದ್ದು ನಿಲ್ಲಿಲ್ಲ ಅಂತ ವಿಷಯ ಇಷ್ಟೇ. ಕೆಲವೆಲ್ಲ ಮದುವೆಯಲ್ಲಿ ಕಾಫಿಗೆ ಡಿಕಾಕ್ಷನ್ ಕಡಿಮೆ ಆಯಿತು ಒಂದು ಗಲಾಟೆ ಆದ ಹಾಗೆ. ವಿಷಯ ಚಿಕ್ಕದು, ಆದರೆ ಗಲಾಟೆ ಜೋರಾಯಿತು. ಮಾವ ಅಳಿಯ ಇಬ್ಬರ ಗಲಾಟೆಯ ಪರಿಣಾಮವಾಗಿ ಒದ್ದಾಡಿದವಳು ಈ ಸತಿ ಮಗಳು. ಅದರಿಂದ ಮಾವಾಳಿಯ ಹೇಗಿರಬೇಕು, ಯಾಕೆ ಅನ್ನೋದಕ್ಕೆಲ್ಲ ಸೂಚಕವಾದ ಸುಂದರವಾದ ಕಥೆ ಅದು. ಆ ಸತೀದೇವಿ ಒಂದು ಯಜ್ಞದ ಸಂದರ್ಭದಲ್ಲೇ, ದಕ್ಷಾಧ್ವರ ಪ್ರಸಂಗದಲ್ಲಿ ತಾನು ಯೋಗ ಮಾರ್ಗದಿಂದ ತನ್ನ ಶರೀರವನ್ನು ಕಳೆದುಕೊಳ್ತಾಳೆ. ಆ ಹೊತ್ತಿಗೆ ರುದ್ರನೇ ಅಲ್ಲಿಗೆ ಬಂದು ಆ ಶರೀರವನ್ನು ಹಿಡ್ಕೊಂಡು ಕೈಲಾಸಕ್ಕೆ ಸಾಕ್ತಾನೆ. ಮತ್ತೆ ಇವಳೇ ನನ್ನ ಸತಿಯಾಗಿ ಬರಬೇಕು ಅಂತೇಳಿ ತಪಸ್ಸು ಮಾಡ್ತಾನೆ. ರುದ್ರದೇವನ ತಪಸ್ಸು. ಅದೇ ಸಂದರ್ಭಕ್ಕೆ ಸರಿಯಾಗಿ ನಮ್ಮ ಪರ್ವತ ರಾಜನಾದಂತಹ ಹಿಮವಂತ ರುದ್ರನನ್ನು ಅಳಿಯನನ್ನಾಗಿ ಪಡೆಯುವುದಕ್ಕೆ ಒಂದು ಮಗು ಬೇಕು ಅಂತ ಆಲೋಚನೆ ಮಾಡಿ, ಪಿತೃಮಾನಸ ಕನ್ಯೆಯಾದಂತಹ ಮೇನೆ, ತನ್ನ ಪತ್ನಿ ಮೇನಕೆ ಅಂತ ಅವಳನ್ನು ಕರೀತಾಳೆ, ಮೇನೆ. ಆ ಮೇನೆಯ ಜೊತೆಗೆ ತಾನು ಭಗವಂತನನ್ನು ಆರಾಧನೆ ಮಾಡಿ ಪಡೆದಂಥ 3 ಜನ ಮಕ್ಕಳು. ಒಬ್ಬಳು ಏಕಪಾಟಲ, ಇನ್ನೊಬ್ಬಳು ಏಕಪರ್ಣ,
ಮೂರನೆಯವಳು ಅಪರ್ಣ ಅಂತ. ಅಂದರೆ ಎಲೆಯೂ ತಿನ್ನದೇ ತಪಸ್ಸು ಮಾಡಿದ್ದಕ್ಕೆ ಹೆಸರು ಬಂದದ್ದು ಅವಳಿಗೆ ಅಪರ್ಣ ಅಂತ. ಪರ್ಣ ನ ವಿದ್ಯತೆ ಪರ್ಣಮಪಿ ಆಹಾರತ್ವೇನ ಯಸ್ಯಾಹ. ಎಲೆಯನ್ನೂ ತಿನ್ನದೆ ಅತ್ಯಂತ ಘೋರವಾದ ತಪಸ್ಸು. ಯಾಕೆ? ಶಿವ ಪತಿಯಾಗಿ ಬರಬೇಕು ಅಂತ ಇವಳ ತಪಸ್ಸು. ಆದ್ದರಿಂದ ಇಬ್ಬರು ಸತಿಪತಿಯರಾಗಬೇಕಾದ್ರೆ ಇಂಥ ಹೆಂಡತಿಯನ್ನು ಪಡಿಬೇಕು ಅಂತ ಅವನು ತಪಸ್ಸು ಮಾಡಬೇಕು, ಇಂಥ ಗಡ್ಡ ಬೇಕು ಅಂತ ಇವಳು ತಪಸ್ಸು ಮಾಡಬೇಕು. ಪರಸ್ಪರ ಫಲಫಲಾಯಿತವು ಅಂತ. ತಪಸ್ಸಿನ ಫಲವೇ ಸತಿಪತಿಯರಾಗಿ ಬಂದಾಗ ಶಿವಪಾರ್ವತಿಯರ ಹಾಗೆ ಏಕದೇಹಸ್ಥವಾದ ದಾಂಪತ್ಯವಾಗ್ತದೆ. ಹಾಗೆ ಅರ್ಧನಾರಿ ನರೇಶ್ವರರಾಗಿ ಅವರು ದಾಂಪತ್ಯ ನಡೆಸಬೇಕಾದ್ರೆ ಅದರ ಹಿಂದೆ ಅಷ್ಟು ದೊಡ್ಡ ತಪಸ್ಸಿದೆ. ಆ ತಪಸ್ಸಿನ ಫಲವಾಗಿಯೇ ರುದ್ರನ ಸೇವೆಯನ್ನು ಮಾಡುವುದಕ್ಕೆ ಈ ಪಾರ್ವತಿಗೆ ಅವಕಾಶ ಸಿಕ್ಕಿತು. ಪ್ರತಿನಿತ್ಯ ಒಂದು ಮಾಲೆ ಕಟ್ಟಿ ರುದ್ರನಿಗೆ ಮಾಲೆ ಹಾಕು. ನಿಜವಾಗಿ ರುದ್ರ ಒಪ್ಪಿಕೊಳ್ಳಿಲ್ಲ ಮೊದಲು ಹಿಮವಂತನ ಹತ್ರ. ನಾನು ಕಾಮನನ್ನು ದಹನ ಮಾಡಿ ತಪಸ್ಸು ಮಾಡ್ತಾ ಇದ್ದೇನೆ, ಅಂಥ ತಪಸ್ಸಿಗೆ ಇಂಥ ಸುಂದರಿ ಹುಡುಗಿ ಬಂದು ನನ್ನನ್ನು ಸೇವೆ ಮಾಡಿದರೆ ನನಗೆ ತೊಂದರೆ ಆಗ್ತದೆ, ಅದರಿಂದ ಒಪ್ಪಿಕೊಳ್ಳುವುದು ಹೇಗೆ ಅಂತ ಒಂದು ವಿಚಾರ ಇತ್ತಂತೆ ರುದ್ರನಲ್ಲಿ. ಆಗ ರುದ್ರನೇ ಯೋಚಿಸಿದ, ನಾನು ಮನೋನಿಯಾಮಕ, ಆದ್ದರಿಂದ ನಾನೇ ಒಂದು ಹುಡುಗಿ ಪಕ್ಕದಲ್ಲಿದ್ದಾಳೆ, ತಪಸ್ಸು ಮಾಡುವುದು ಕಷ್ಟ ಅಂತ ಕೂತ್ರೆ ಎಂಥ ದುರವಸ್ಥೆ, ನನ್ನನ್ನು ನಾನು ಸೋತಿದ್ದೇನೆ ಅಂತ ಒಪ್ಪಿಕೊಂಡ ಹಾಗೆ. ವಿಕಾರಹೇತವು ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತಯೇವ ಧೀರಾಹ. ಮನೋವಿಕಾರಕ್ಕೆ ಹೇತುವಾದದ್ದು ಮುಂದೆ ಇದ್ದಾಗಲೂ ಕೂಡ ಯಾರ ಮನಸ್ಸು ವಿಕಾರಗೊಳ್ಳುವುದಿಲ್ಲೋ ಅಂಥದ್ದಕ್ಕೆ ಧೈರ್ಯ ಅಂತ ಹೆಸರು. ಆದ್ದರಿಂದ ಇರಲಿ ಅಂತೇಳಿ ಅವಳನ್ನು ಒಪ್ಪಿಕೊಳ್ತಾನೆ. ಸೇವೆ ನಡೀತದೆ. ಪ್ರತಿನಿತ್ಯ ಅವರ ತಪಸ್ಸು ಮುಗಿದ ಕೂಡಲೇ ಇವಳನ್ನು ಮಾಲೆಯನ್ನು ಹಾಕುವಂಥ ಸಂದರ್ಭ. ಕಾಮನೂ ಬಂದು ಇವರಿಬ್ಬರನ್ನು ಜೊತೆ ಮಾಡುವುದಕ್ಕೆ ದೇವತಾ ಪ್ರೇರಿತರಾಗಿ ಪ್ರಯತ್ನ ಪಟ್ಟದ್ದು ನಡೆಯಿತು. ಕೊನೆಗೆ ಕಾಮವನ್ನು ಗೆದ್ದವ ಅಂತ ರುದ್ರನ ವ್ಯಕ್ತಿತ್ವ. ಕಾಮನನ್ನು ಸುಡುವಂತಹ ಶಕ್ತಿ ರುದ್ರನಲ್ಲಿದೆ. ಆದರೆ ಆತ ಪ್ರಜಾಪತಿ ದೇವ, ಅಂದರೆ ಲೋಕದಲ್ಲಿ ಸಂತಾನೋತ್ಪತ್ತಿಗೆ ದಾಂಪತ್ಯಕ್ಕೆ ಕಾರಣೀಭೂತನಾದ ಲಿಂಗದೇವತೆ ಅಂತ ಅವನಿಗೆ ಹೆಸರು. ಅಂತಹ ರುದ್ರ ಕಾಮಾರಿಯಾಗಿ ಯಾವಾಗ ಇನ್ನು ಮದುವೆ ಆಗುವುದಿಲ್ಲ ಅಂತ ಕೂತ, ಆವಾಗ ಪಾರ್ವತೀ ದೇವಿಗೆ ಹೇಗಾದರೂ ರುದ್ರನನ್ನು ಒಲಿಸಿಕೊಳ್ಬೇಕು, ಕಾಮನೇ ಮೃತನಾದ ಅಂತಾದ ಮೇಲೆ ನನ್ನಿಂದ ಇನ್ನೇನು ಸಾಧ್ಯ ಅಂತ ಯೋಚನೆ ಮಾಡುವ ಪ್ರಸಂಗ ಬಂತು. ಘನಘೋರವಾದ ತಪಸ್ಸು. ಕುಮಾರ ಸಂಭವದಲ್ಲಿ ಕಾಳಿದಾಸ ವರ್ಣನೆ ಮಾಡ್ತಾನೆ ಅದನ್ನು, ಸ್ಕಾಂದ ಪುರಾಣದಲ್ಲಿ ಬಂದ ಕಥೆಯನ್ನೆಲ್ಲ. ಘನಘೋರ ತಪಸ್ಸು. ಆ ತಪಸ್ಸಿನ ಫಲವಾಗಿ ರುದ್ರ ಬ್ರಹ್ಮಚಾರಿ ವೇಷದಲ್ಲಿ ಬಂದು ಅವಳನ್ನು ಪರೀಕ್ಷಿಸಿದ. ಪ್ರತಿಯೊಂದು ಪರೀಕ್ಷೆಯಲ್ಲೂ ಗೆದ್ದುಬಿಟ್ಲು. ಹೀಗೆ ವಧು ಪರೀಕ್ಷೆ ಮಾಡದೆ ಮದುವೆ ಆಗುವ ಹಾಗಿಲ್ಲ. ಒಂದು ವೇಷ ಹಾಕಿಕೊಂಡು ಒಂದು ಪರೀಕ್ಷೆ ಮಾಡಿ ಇವಳು ರುದ್ರನನ್ನು ಗೆದ್ದಲು. ರುದ್ರನ ಪರೀಕ್ಷೆಯಲ್ಲಿ ಇವಳು ಗೆದ್ದಳು. ಇದರ ಪರಿಣಾಮವಾಗಿ ಹಿಮವಂತ, ನಾರದರು, ನಮ್ಮ ಶುಕಾಚಾರ್ಯರು ಬಂದಿದ್ದಾರೆ ಮದುವೆಗೆ. ಇವರೆಲ್ಲರೂ ಸೇರಿ ನಡೆಸಿದ ಒಂದು ದೊಡ್ಡ ವಿವಾಹ ಸತ್ರ, ಅದು ಗಿರಿಜಾ ಕಲ್ಯಾಣ ಅಂತ ಹೇಳ್ತಕ್ಕಂತಹ ಒಂದು ವಿವಾಹದ ಯೋಗ. ಆ ವಿವಾಹದ ಯೋಗದಲ್ಲಿ ಪ್ರತಿಯೊಬ್ಬ ದೇವತೆಗಳು ತಮ್ಮ ತಮ್ಮ ಕೇಂದ್ರಗಳಲ್ಲಿ ಅಮರಾವತಿಯಲ್ಲಿ ಭಾರಿ ಸಂಭ್ರಮವನ್ನು ಆಚರಿಸಿದ್ದರಂತೆ ಈ ವಿವಾಹದ ನಿಮಿತ್ತ. ಯಾಕೆ ಅಂತೇಳಿದರೆ, ತಾರಕನೆಂಬಂತಹ ದುಷ್ಟನ ಸಂಹಾರಕ್ಕೆ ಬೇಕಾದ ಪೂರಪೀಠಿಗೆ ಇಲ್ಲಿ ನಡೆದಿದೆ. ಇದರ ಮೂಲಕ ಸ್ಕಂದನ ಆವಿರ್ಭಾವ ಆಗ್ತದೆ. ದೇವಸೇನಾಧಿಪತಿಯಾಗಿ ಬಂದಂತಹ ಸ್ಕಂದನಿಂದ ನಮಗೆ ತಾರಕನಂತಹ ದುಷ್ಟದೈತ್ಯರ ಸಂಹಾರವಾಗಿ ಲೋಕಕ್ಷೇಮವಾಗ್ತದೆ ಅಂತ ದೇವತೆಗಳು ಖುಷಿಪಟ್ಟಂತಹ ಒಂದು ಗಿರಿಜಾ ಕಲ್ಯಾಣದ ಪ್ರಸಂಗವನ್ನು ಅನೇಕ ಪುರಾಣಗಳು ನಿರೂಪಣೆ ಮಾಡಿದ್ದಾರೆ. ನಮ್ಮ ನವರತ್ನ ವಂಶೋದ್ಭವರು ಜಯತೀರ್ಥ ಅವರು ಎಲ್ಲ ಅಣ್ಣ ತಮ್ಮಂದಿರು ಜೊತೆಗೇ ವಾಸ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಸಿಗತಕ್ಕಂತಹ ಅಪರೂಪದ ದೃಶ್ಯಗಳು. ಹಿಂದಿನ ಕಾಲದಲ್ಲಿ ಒಂದೇ ಮನೆಯಲ್ಲಿ ಅಂಗಳದಲ್ಲಿ ಕಬಡ್ಡಿ ಆಡ್ತಾ ಇದ್ದದ್ದು, 70 80 ಆಟ ಆಡ್ತಾ ಇದ್ದಂಥ ಅಣ್ಣ ತಮ್ಮಂದಿರ ಕ್ರಮ. ಇವತ್ತು ಒಟ್ಟಿಗೆ ಒಂದೇ ಕಡೆಯಲ್ಲಿ ಇದ್ದೇವೆ ಅನ್ನುವುದೇ ಒಂದು ಪರಸ್ಪರ ಸೌಹಾರ್ದ. ಅದು ಜೀವನದಲ್ಲಿ ಅತ್ಯಂತ ಅಪೇಕ್ಷಿತವಾದದ್ದು. ಶ್ರದ್ಧೆಯಿಂದ ಎಲ್ಲರೂ ಸೇರಿ, ಕುಟುಂಬ ಜನರೆಲ್ಲ ಒಟ್ಟು ಸೇರಿ, ನಾಳೆ ಕಲಶ ಪ್ರತಿಷ್ಠೆ, ನಾಡಿದ್ದು 60ನೇ ವರ್ಷದ ಶಾಂತಿ ವಿಧಾನವನ್ನು ನಡೆಸುವಂತಹ ಒಂದು ಪುಣ್ಯ ಯೋಗ ನಮಗೆಲ್ಲ ಪ್ರಾಪ್ತಿಯಾಗಿದೆ. ಆ ಸಂದರ್ಭದಲ್ಲಿ ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಕೃಷ್ಣನ ಮಾತು. ಜ್ಞಾನವೇ ಪ್ರಧಾನ, ಆದರೆ ಕರ್ಮವನ್ನು ಬಿಡಬಾರ್ದು. ಕರ್ಮದ ಜೊತೆಗೆ ಜ್ಞಾನ ಸೇರಲೇಬೇಕು ಅಂತ. ಆ ದೃಷ್ಟಿಯಿಂದ ನಿನ್ನೆಯ ದಿವಸ ಕೃಷ್ಣರಾಜ ಕುತ್ಪಾಡಿಯವರು ರುಕ್ಮಿಣೀ ಕಲ್ಯಾಣದ ಕಥೆಯನ್ನು ಹೇಳಿದ್ದಾರೆ. ಇವತ್ತು ಉಗ್ರರಸನಿಗೆ ಸಂಬಂಧಪಟ್ಟಂತಹ ಕಥೆಯ ಜೊತೆಗೆ ಗಿರಿಜಾ ಕಲ್ಯಾಣದ ವಿಷಯವನ್ನು ಸ್ಪರ್ಶ ಮಾಡಿದ್ದೇವೆ. ಅಲ್ಪ ಕಾಲ ಕೇಳುವುದಕ್ಕೆ 1 ನಿಮಿಷ ಆದರೂ ಸಾಕಾಗ್ತದೆ, ಅಥವಾ 1 ಸಂವತ್ಸರ ಕೇಳಿದರೂ ಕೂಡ ಕೆಲವು ಸಲ ಏನು ಅಷ್ಟೇ ಕೇಳಿದ್ದು ಅಂತ ಅನಿಸುವ ಸ್ಥಿತಿ ಇರ್ತದೆ. ಕೇಳುವವರ ಮನಸ್ಥಿತಿ, ಕೇಳುವಂತಹ ದೃಢತೆ, ಸಮಗ್ರ ಇಂದ್ರಿಯಗಳ ಏಕಾಗ್ರೀಕರಣ ಅನ್ನೋದು ಶ್ರವಣಕ್ಕೆ ಬಹಳ ಮುಖ್ಯವಾದದ್ದು. ಉತ್ತಮವಾದ ಯಾರನ್ನು ನೋಡಿದರೂ ನಿಲ್ಲಿಸಬೇಕು ಅಂತ ಅನಿಸುವುದಿಲ್ಲ, ಮುಂದುವರಿಸಬೇಕು ಅಂತ ಅನಿಸ್ತದೆ. ಅದು ಬಹಳ ಮುಖ್ಯವಾದದ್ದು. ಆದರೆ ಕಾಲಿಕವಾಗಿ ನಾನು ಬದ್ಧನಾಗಿದ್ದೇನೆ ಒಂದು ಅನಿವಾರ್ಯತೆಯ ಕಾರಣದಿಂದ. ಹಾಗಾಗಿ ಒಟ್ಟು ಕೊನೆಯಲ್ಲಿ ಕೃಷ್ಣಾಯ ವಾಸುದೇವಾಯ
ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಕೃಷ್ಣ ಮಹಾಭಾಗ ಭಕ್ತಾನಾಂ ಅಭಯಂಕರ ತ್ವಮೇಕೋ ದಕ್ಯಮಾನಾನ ಅಪವರ್ಗೋಸಿ ಸಂಸ್ಕೃತೇ. ಭಕ್ತರ ಭಯವನ್ನು ದೂರೀಕರಿಸತಕ್ಕಂತಹ ಸಂಸಾರವೆಂಬಂತಹ ಸಾಗರಕ್ಕೆ ಆ ಕಡೆಯ ಪಾರವಾಗಿ ನಿಂತಹ ಅಪವರ್ಗ ಅಂತ ಕರೆಸಿಕೊಂಡಂತಹ ಆ ಭಗವಂತ ಶ್ರೀಕೃಷ್ಣನನ್ನು ಸ್ಮರಿಸ್ತಾ ಈ ಷಷ್ಠಿಪೂರ್ತಿಯನ್ನು ಮಾಡಿಕೊಳ್ತಾ ಇರತಕ್ಕಂಥ ದಂಪತಿಗಳಿಗೆ ಇತೋಪ್ಯತಿಶಯವಾದಂತಹ ಶ್ರೇಯಸ್ಸನ್ನು, ಆರೋಗ್ಯ ಭಾಗ್ಯ ಶ್ರೇಯಸ್ಸು, ಈ ಮಾನವ ಶರೀರದಿಂದ ಏನೇನು ಸಾಧನೆಗಳನ್ನು ನಡೆಸಬೇಕು ಅಂತ ಶಾಸ್ತ್ರ ನಿರೂಪಿಸಿದೆಯೋ ಅಂತಹ ಸಾಧನೆಯನ್ನು ಇತೋಪ್ಯತಿಶಯವಾಗಿ ನಡೆಸುವುದಕ್ಕೆ ಬೇಕಾದಂತಹ ಸರ್ವ ಆನುಕೂಲ್ಯವನ್ನು ದೇವರು ಅನುಗ್ರಹಿಸಿಕೊಡಬೇಕು. ಶ್ರವಣ ಮಾಡಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಸರ್ವ ರೀತಿಯ ಮಂಗಲವನ್ನು ಭಗವಂತ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ, ಮುಖ್ಯವಾಗಿ ಮನೆಯಲ್ಲಿ ಧರ್ಮಕರ್ಮಗಳು ಮಂಗಲ ಕರ್ಮಗಳೆಲ್ಲ ಇನ್ನಷ್ಟು ನಡೆಯುವಂಥದ್ದೆಲ್ಲ ಇದೆ. ಆ ಕಾಲದಲ್ಲೆಲ್ಲ ಮತ್ತೆ ಕಲ್ಯಾಣಗಳೆಲ್ಲ ನಡೀತಾ ಹೋಗಬೇಕು. ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥಿಸಿ ಈ 4 ಮಾತುಗಳನ್ನು ನನ್ನ ಪೂಜ್ಯ ಗುರುಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರ ಅಂತರ್ಯಾಮಿಯಾದ ಮಧ್ವಪತಿ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ. ಸಜ್ಜನಾಃ ಸಂತು ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ.